ಹರೇ ಕೃಷ್ಣ. ಯಾಕಂದ್ರೆ ನಮ್ಮ ಮನೇಲಿಲ್ಲ ತೋಟಗಳು ಅಷ್ಟು ದೊಡ್ಡದಿಲ್ಲ ಅಲ್ವಾ. ಅದೇ ಯಶೋಧ ಮನೆಯಲ್ಲಿ ಅಷ್ಟು ದೊಡ್ಡ ತೋಟ ಇದೆ. ಯಾಕಂದ್ರೆ ಒಂದು 5 ಎಕರೆ ಅಷ್ಟು ದೊಡ್ಡ ತೋಟ ಇರುತ್ತೆ. ಸೊ ಕೃಷ್ಣ ಮುಂದೆ ಮುಂದೆ ಓಡಾಡ್ತಾ ಇದ್ದಾರೆ. ಯಶೋಧ ಬ್ಯಾಕ್ ಸೈಡ್ ಓಡೋಡಿ ಬರ್ತಾ ಇದ್ದಾರೆ. ಯಾಕಂದ್ರೆ ಅವರು ಸ್ವಲ್ಪ ದಪ್ಪವಾಗಿದಾರಲ್ವಾ. ಸೊ ಕೃಷ್ಣ ಬೇಗ ಬೇಗ ಸುತ್ಕೊಂಡು ಬರ್ತಾನೆ. ಅವರು ಬ್ಯಾಕ್ ಸೈಡ್ ಓಡೋಡಿ ಬರೋದು ಅಷ್ಟು ಅವ್ರಿಗೂ ಕಷ್ಟ ಆಗ್ತಾ ಇದೆ. ಹೂವೆಲ್ಲ ಕೆಳಗೆ ಬೀಳ್ತಾ ಇದೆ. ಭಗವಂತ ಒಂದು 3-4 ರೌಂಡ್ ಸುತ್ತಾಕ್ಬಿಟ್ಟಿದ್ದಾರೆ. ಸೊ ಇವಾಗ ಬ್ಯಾಕ್ ಸೈಡ್ ನೋಡ್ತಾ ಇದ್ದಾರೆ. ಓಕೆ, ಯಶೋಧ ಬರ್ತಾರ ಅಲ್ವಾ. ಹ್ಮ್. ಸೊ ನೋಡಿದರೆ ಯಶೋಧ ಬ್ಯಾಕ್ ಸೈಡ್ ಓಡೋಡಿ ಬರ್ತಾ ಇದ್ದಾರೆ. ಯಾಕಂದ್ರೆ ಕೃಷ್ಣ ಆ ಯಶೋಧ ಆ ತಾಯಿ ಮೇಲ್ಗಡೆ ಅಷ್ಟೊಂದು ಪ್ರೀತಿ ಇದೆ ಅಲ್ವಾ. ಸೊ ಯಶೋಧ ಈ ತರ ಓಡೋಡಿ ಬರೋದು ನೋಡಿ ಕೃಷ್ಣನಿಗೂ ಸ್ವಲ್ಪ ಬೇಜಾರಾಗಿದೆ. ಓ, ನಮ್ಮಮ್ಮ ಅಲ್ವಾ, ಅವ್ರು ಯಾಕೆ ಇಷ್ಟು ಕಷ್ಟ ಪಡಬೇಕು. ಹ್ಮ್. ಅವರು ಅದೇ ಕೃಷ್ಣ ನೋಡಿದ ಕ್ಷಣ ಅವ್ರಿಗೆ ಸ್ವಲ್ಪ ಹ್ಮ್ ಏನಾಗ್ತಾ ಇದೆ, ನಗು ಬರ್ತಾ ಇದೆ. ಯಾವ ತರ ಓಡೋಡಿ ಬರ್ತಾರೆ ನೋಡಿ. ಆ ಒಂದು ಚಿಕ್ಕ ಮಹುನಿ ಇಟ್ಕೊಳ್ಳಕ್ಕ ಇಷ್ಟು ಓಡೋಡಿ ಬರ್ತಾ ಇದ್ದಾರೆ ಅನ್ನೋ ನಗು ಬರ್ತಾ ಇದೆ. ಸೊ ಕೃಷ್ಣ ಏನ್ ಮಾಡ್ತಾರೆ, ಓಕೆ, ಸ್ವಲ್ಪ ಸ್ಲೋವಾಗ ಓಡೋಡುವಾಗ ಯಶೋಧ ಬಂದು ಇಟ್ಕೊಂಡ್ಬಿಡ್ತಾರೆ. ಸೊ ಇಟ್ಕೊಂಡ್ಬಿಟ್ಟು ಅವ್ರನ್ನ ಹೊಡಿಯಕ್ಕೆ ಪ್ರಯತ್ನ ಪಡುವಾಗ ಏನಾಗುತ್ತೆ, ಅವರು ಅಲೆಯಕ್ಕೆ ಶುರು ಮಾಡಿಬಿಡ್ತಾರೆ. ಆ ಆ, ಕಣ್ಣಿಲಿರೋ ಆ ಕಪ್ಪಾಗಿರೋ ಆ ಮೈಯೆಲ್ಲ ಏನಾಗ್ತಾ ಇದೆ, ನೀರ್ ಜೊತೆಯಲ್ಲಿ ಬರ್ತಾ ಇದೆ. ಸೊ ಹೊಡಿಯಕ್ಕೆ ಮುಂಚೆ ಅಲೆಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಓ, ಈ ಮಗು ಈ ತರ ಭಯ ಪಟ್ಟಿದೆ ಏನು, ಮತ್ತೆ ನಾವು ಯಾಕೆ ಹೊಡಿಬೇಕು ಅವರು ಆ ಕಟ್ಟೆನೇ ಕೆಳಗೆ ಬಿಸಾಕ್ಬಿಡ್ತಾರೆ. ಅದು ನೋಡಿ ಆ ಭಗವಂತನೇ ನೋಡಕ್ಕೂ ಅಷ್ಟು ಪ್ರಯತ್ನ ಪಡ್ತಾರೆ ಜ್ಞಾನಿಗಳು, ಯೋಗಿಗಳು, ಭಕ್ತರುಗಳು. ಆದ್ರೆ ಇಲ್ಲಿ ನೋಡಿ ಯಶೋಧ ಕೈಯಲ್ಲಿ ಒದೆ ತಿನ್ನಕ್ಕೆ ಈ ತರ ಭಯ ಪಟ್ಕೊಂಡು ಕೃಷ್ಣ ಓಡಾಡ್ತಾ ಇದ್ದಾನೆ. ಇವರು ನೋಡಿದ್ರೆ ಎಲ್ಲಾರ್ಗೂ ಭಯ ಕೊಡೋರೆ ಭಯ ಪಟ್ಕೊಂಡು ಓಡಾಡ್ತಾರೆ. ಆದ್ರೆ ಇವರು ಯಶೋಧಾನಿ ನೋಡಿಬಿಟ್ಟು ಭಯ ಪಟ್ಕೊಂಡು ಓಡಾಡ್ತಾ ಇದ್ದಾರೆ. ಕಾರಣ ಏನು, ಕೃಷ್ಣನಿಗೂ ಅವರ ತಾಯಿ ಮೇಲ್ಗಡೆ ಇರೋ ಆ ಪ್ರೀತಿ ಅಪಾಸ ಅಲ್ವಾ. ಸೊ ಈ ತರ ಇರುವಾಗ ಕೃಷ್ಣ ಭಯ ಪಡೋ ತರ ಆಕ್ಟಿಂಗ್ ಮಾಡ್ತಾ ಇರುವಾಗ, ಯಾಕಂದ್ರೆ ಆ ಭಗವಂತನೇ ಆದಿ ಅಂತ ಎಲ್ಲ, ಭಗವಂತನೇ ಒಳಗಡೂ ಇದ್ದಾನೆ, ಆಚೆ ಇದ್ದಾನೆ, ನಮ್ಮ ಮುಂದೂ ಇದ್ದಾನೆ, ಎಲ್ಲ ಜಾಗದಲ್ಲಿ ಇದ್ದಾನೆ. ಅವನೇ ಪರಮಾತ್ಮವಾಗಿರೋನು. ಆ ಭಗವಂತ ಏನು ಫ್ಯೂಚರ್ ಟೆನ್ಸ್ ಆಗಲಿ, ಫ್ಯೂಚರ್, ಪಾಸ್ಟ್, ಪ್ರೆಸೆಂಟ್, ಎಲ್ಲ ಕಾಲದಲ್ಲಿ ತ್ರಿಕಾಲದಲ್ಲಿ ಯಾವಾಗ ನಿತ್ಯವಾಗಿರೋನು ಭಗವಂತ. ಸೊ ಯಾವೊಂದು ಡಿಫ್ರೆಂಟೇ ಇಲ್ಲ. ಭಗವಂತನಿಗೂ ಕಾಲನ್ ಎಲ್ಲಾನಿ ಕಂಟ್ರೋಲ್ ಮಾಡೋನು, ಅವನಿಗೆ ಕಾಲನ್ ಏನೇ ಇಲ್ಲ, ಅವನು ಎಲ್ಲಾನಿ ಕಂಟ್ರೋಲ್ ಮಾಡೋನು. ಸೊ ಆ ತರ ಪರಿಪೂರ್ಣ ಪುರುಷೋತ್ತಮನು ಅವನು. ಸೊ ಈ ತರ ಇರ್ತಾನೆ ಆ ಭಗವಂತ. ಆ ಭಗವಂತ ನೋಡಿ ಇಷ್ಟೊಂದು ಶ್ರೇಷ್ಠನು. ಅವನು ಒಂದೊಂದು ರೋಮಕೂಪದಿಂದ ಒಂದೊಂದು ಬ್ರಹ್ಮಾಂಡವೇ ಆಚೆ ಬರುತ್ತಂತೆ. ಅಷ್ಟು ದೊಡ್ಡ ಭಗವಂತ ಇವಾಗ ಇಲ್ಲಿ ಒಂದು ಚಿಕ್ಕ ಮಗುವಾಗ ಬಂದು, ಅದು ಮನುಷ್ಯ ಶರೀರಲ್ಲಿ ಬಂದು ಚಿಕ್ಕ ಒಂದು ತಾಯಿಗೆ ಭಯ ಪಟ್ಕೊಂಡು ಈ ತರ ಓಡಾಡ್ತಾ ಇದ್ದಾನೆ. ಸೊ ಆದ್ರೆ ಇವಾಗ ಹೊಡಿಯಕ್ಕ ಆಗಲ್ಲ, ಯಾಕಂದ್ರೆ ಮಗು ಅಳುತ್ತಾ ಇದೆ ಅಲ್ವಾ. ಸೊ ಹೊಡಿಯಕ್ಕ ಆಗಲ್ಲ, ಮತ್ತೆ ಏನ್ ಮಾಡೋದು. ಆದ್ರೆ ಅವನಿಗೂ ಪನಿಷ್ಮೆಂಟ್ ಕೊಡ್ಲೇಬೇಕು ಅಲ್ವಾ. ಯಾಕಂದ್ರೆ ಏನಾದ್ರು ತಪ್ಪು ಮಾಡಿರೋರ್ಗೂ ಖಂಡಿತ ಪನಿಷ್ಮೆಂಟ್ ಕೊಡ್ಲೇಬೇಕು. ಸೊ ಆ ತರ ಅಲ್ಲಿ ಬಂದು ಒಂದು ಉರುಳಿರುತ್ತೆ, ಅವರಲ್ಲಿ ಕಟ್ಟಾಕ್ ಬಿಡೋಣ ಅವರು ಪ್ರಯತ್ನ ಪಡ್ತಾರೆ. ಓಕೆ, ಕಟ್ಟಾಕ್ ಬಿಡೋಣ, ಕಟ್ಟಾಕಿದ್ರೆ ಏನಾಗುತ್ತಂತೆ, 2 ಇಂಚು ಕಡಿಮೆ ಆಗ್ತಾ ಇದೆ. ಅಲ್ಲಿ ಆ ಹಗ್ಗಾನಿ ನಾಟ್ ಕಂಟಾಕಕ್ಕೆ ಆಗಲ್ಲ, ನಾಟ್ ಮಾಡಕ್ ಆಗಲ್ಲ. 2 ಇಂಚು ಕಡಿಮೆ ಆಗ್ತಾ ಇದೆ. ಮತ್ತೆ ಇರೋರು ಎಲ್ಲರೂ ನೋಡ್ತಾ ಇದ್ದಾರೆ,
ಯಾಕಂದ್ರೆ ಎಲ್ಲರೂ ಬಂದು ಯಶೋಧ ಹತ್ರ ಕಂಪ್ಲೇಂಟ್ ಮಾಡುವಾಗ ಯಶೋಧ ಅದೇನಿ ನಂಬೋದೇ ಇಲ್ಲ. ನನ್ ಮಗ ಯಾಕೆ ನಿಮ್ ಮನೇಲಿ ಬಂದು ಕಳ್ಳತನ ಮಾಡ್ತಾನೆ, ನನ್ ಮಗ ಯಾಕೆ ನಿಮ್ ಮನೇಲಿ ಬಂದು ಮಡಿಕೆ ಎಲ್ಲ ಒಡೆದಾಕ್ತಾನೆ, ಅದೇ ತರ ಕರುಗಳನ್ನ ಬಿಡ್ಬಿಡ್ತಾನೆ, ಅದು ಹೋಗಿ ಹಾಲು ಕುಡಿದು ಬಿಡುತ್ತೆ. ಮತ್ತೆ ಅವ್ರ ಚಿಕ್ಕ ಮಕ್ಕಳನ್ನೆಲ್ಲ ಏನು ಹಿಂಸೆ ಕೊಡೋದು, ಇಲ್ಲಾಂದ್ರೆ ಕೋತಿಗಳ ಜೊತೆಯಲ್ಲಿ ಬಂದು ಅಲ್ಲಿರೋ ಎಲ್ಲನೇ ನಾಶ ಮಾಡೋದು, ಮತ್ತೆ ಕೃಷ್ಣ ಅಲ್ಲಿ ಬಂದು ಮಲಮೂತ್ರ ವಿಸರ್ಜನೆ ಮಾಡೋದು. ಸೊ ಈ ತರ ಎಲ್ಲ ಮಾಡ್ತಾನೆ, ಕಂಪ್ಲೇಂಟ್ ಮಾಡಿದಾರಲ್ವಾ. ಸೊ ನಾವು ನೈಟ್ ಕತ್ತಲಾಗಿರೋ ರೂಮಲ್ಲಿ ಬೆಣ್ಣೆ ಇಟ್ಟಿದ್ರೆ ಅವನು ಹಾಕೊಂಡಿರೋ ಜ್ಯುವೆಲ್ಸ್ ಇಂದು ಟಾರ್ಚ್ ತರ ಬಂದು ಅದೆಲ್ಲ ಕಳ್ಳತನ ಮಾಡ್ಬಿಡ್ತಾನೆ. ಮೇಲ್ಗಡೆ ಎಲ್ಲಾವ್ದು ಹಾಕಿದರೆ ಈ ತರ ಬರಲು ಮತ್ತೆ ಇರೋ ಏನಾವ್ದು ಹಾಕಿ ಅದ್ಮೇಲ್ಗಡೆ ಹೋಗಿ ಅದು ತಿನ್ಬಿಡ್ತಾನೆ. ಸೊ ಈ ತರ ಎಷ್ಟೋ ಕಂಪ್ಲೇಂಟ್ಸ್, ಸೊ ಅನ್ಲಿಮಿಟೆಡ್ ಆಗಿದೆ ಕಂಪ್ಲೇಂಟ್ಸು. ಆ ತರ ಇರುವಾಗ ಇವಾಗ ಯಶೋಧ ಕಟ್ಟೋಕೋದು ನೋಡಿ ಎಲ್ಲರಿಗೂ ಖುಷಿ ಆಯ್ತು. ನಾವ್ ಹೇಳುವಾಗ ಯಶೋಧ ಅವನಿಗೂ ಪನಿಷ್ಮೆಂಟೇ ಕೊಟ್ಟಿಲ್ಲ, ಆದ್ರೆ ಇವಾಗ ನೋಡಿ ಯಶೋಧಾವೇ ಪನಿಷ್ಮೆಂಟ್ ಕೊಡೋಕ್ಕೂ ಶುರು ಮಾಡಿಬಿಟ್ಟಿದ್ದಾರೆ. ಬನ್ನಿ ಬನ್ನಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಲ್ವಾ. ನೋಡಿ ಈ ತರ ಒಳ್ಳೆಯವ್ರು ಇರ್ಬೇಕು. ಆ ಚಿಕ್ಕ ಮಗುನಿ ಕಟ್ಟಾಕುವಕ್ಕೆ ಏನು ಅವರೆಲ್ಲ ಒಂದೊಂದು ಹಗ್ಗ ಕೊಡ್ತಾ ಇದ್ದಾರೆ, ಅವರವ್ರ ಮನೆಯಿಂದ ಹಗ್ಗ ಎತ್ಕೊಂಡು ಬರ್ತಾ ಇದ್ದಾರೆ. ಸೊ ಅದೆಲ್ಲ ಕಟ್ಟಾಕಿದ್ರೆ ಮತ್ತೆ ಅದು ಚಿಕ್ಕದಾಗ್ತಾ ಇದೆ ಅಂತೆ. ಮತ್ತೆ ಅವರು ಕೂದಲ್ಲಿ ಹಾಕೊಂಡಿರೋ ರಿಬ್ಬನ್ಗಳು ಅದೆಲ್ಲವೂ ಕೊಡ್ತಾರಂತೆ. ಎಷ್ಟು ಒಳ್ಳೆಯವರು ನೋಡಿ. ಆದ್ರೆ ಏನು, ಇಲ್ಲಿ ಕೃಷ್ಣನ್ಗೂ ಪನಿಷ್ಮೆಂಟ್ ಕೊಡ್ಲೇಬೇಕು, ಅವನ್ನೇ ಬಿಡಬಾರದು. ಅದಕ್ಕೆ ಅವರೆಲ್ಲ ಈ ತರ ಮಾಡ್ತಾ ಇದ್ದಾರೆ. ಸೊ ಆ ತರ ಕಟ್ಟಾಕಿದ್ರೇನು ಅಲ್ಲಿ 2 ಇಂಚು ಕಡಿಮೆ ಆಗ್ತಾ ಇದೆ. ಮತ್ತೆ ಕಟ್ಟಾಕಿದ್ರೆ ಮತ್ತೆ ಒಂದು ದಾರ ಹಗ್ಗ ಜಾಯಿನ್ ಮಾಡಿದ್ರೆ ಮತ್ತೆ ಅದು ಕಡಿಮೆ ಆಗ್ತದೆ. ಸೊ ದಾರಗಳೆಲ್ಲ ಚಿಕ್ಕದಾಗ್ತಾ ಹೋಗ್ತಾ ಇದೆ. ಯಶೋಧ ನೋಡಿದರೆ, ಅಯ್ಯೋ ನಾರಾಯಣ ಇದೇನಪ್ಪ ಇದು, ನಮ್ಗೂ ಎಷ್ಟು ಕೆಲಸ ಇದೆ. ಇವನಿಗೆ ಕಟ್ಟಾಕ್ಬಿಟ್ಟು ಒಳಗಡೆ ಹೋಗಿ ನಾವು ಕೆಲಸ ಮಾಡ್ಬೇಕು. ಆಕ್ಚುಲಿ ಕೃಷ್ಣ ಅಲ್ಲಿ ಎಲ್ಲ ಒಡೆದಾಕಿದ್ದಾನ, ಅದೆಲ್ಲ ಶುಭ್ರ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕಲ್ವಾ. ಅದಕ್ಕೆ ಅವರು ಭಗವಂತನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ ನೋಡ್ತಾನೆ, ಇದೇನಪ್ಪ ಇದು, ನನ್ನೇ ಕಟ್ಟಾಕಕ್ಕೆ ನನ್ನ ಹತ್ರ ಪ್ರಾರ್ಥನೆ ಮಾಡ್ತಾರೆ ನನ್ನ ತಾಯಿ. ಸೊ ಇವಾಗ ಆ ತರ ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ, ಕೃಷ್ಣ ಜಸ್ಟ್ ಒಂದು ಸ್ಮೈಲ್ ಮಾಡ್ತಾರೆ. ಸೊ ಒಂದು ಸ್ಮೈಲ್ ಮಾಡಿದ ಕ್ಷಣ ಮತ್ತೆ ಆ ಹಗ್ಗ ಎಲ್ಲ ಸ್ವಲ್ಪ ದೊಡ್ಡದಾಗುತ್ತೆ. ದೊಡ್ಡದಾದ್ಮೇಲೆ ಕೃಷ್ಣನ್ನೇ ಕಟ್ಟಾಕ್ಬಿಡ್ತಾರೆ. ಇಲ್ಲಿ ಶಿವ ಆಗಲಿ, ಬ್ರಹ್ಮ ಆಗಲಿ, ಇಂದ್ರನಾಗಲಿ ಎಲ್ಲ ದೇವರುಗಳು ಈ ಪ್ರಪಂಚದಲ್ಲಿರೋರೆಲ್ಲ ಈ ಭಗವಂತನೇ ಎಲ್ಲಾನು ಕಂಟ್ರೋಲ್ ಮಾಡೋರು. ಎಲ್ಲಾನು ಕಂಟ್ರೋಲ್ ಇಟ್ಕೊಂಡಿರೋ ಈ ದೇವೋತ್ತಮ ಪರಮ ಪುರುಷನ್ನಿ ಯಶೋಧ ಕಟ್ಟಾಕಿದಳೇನು. ಇದೇನಪ್ಪ ಲೀಲೆ. ಎಲ್ಲರನ್ನು ಕಟ್ಟಾಕೋನು, ಎಲ್ಲರನ್ನು ಕಂಟ್ರೋಲ್ ಮಾಡೋ ಈ ಭಗವಂತನ್ನಿ ಯಶೋಧ ಕಟ್ಟಾಕಿ ಬಿಟ್ಟಿದ್ದಾಳೆ. ಆದ್ರೆ ಎಷ್ಟೊಂದು ಭಗವಂತನಕ್ಕೂ ಅನುಗ್ರಹ ಪ್ರೀತಿ ನೋಡಿ ಇಲ್ವಾ. ಸೊ ಇವಾಗ ನೋಡಿ ಆ ಲಕ್ಷ್ಮೀದೇವಿ ಅಷ್ಟು ಸೇವೆ ಮಾಡ್ತಾ ಇರ್ತಾರೆ. ಆ ಲಕ್ಷ್ಮಿಗೆ ಯಜಮಾನ್ರು ಯಾರಂದ್ರೆ ಈ ಭಗವಂತ. ಇವಾಗ ಆ ಯಶೋಧಾಕು ಒಂದು ಮಗು ತರ ಇವರು ಹುಟ್ಟಿಬಿಟ್ಟಿದ್ದಾರೆ. ಆ ಪ್ರೀತಿಗೋಸ್ಕರ ಒಂದು ಭಕ್ತೆ ಯಾವ ತರ ಕಟ್ಟಾಕಿದ್ರೇನು ಭಗವಂತ ಅದೆಲ್ಲ ಸಗಿಸ್ಕೊಳ್ತಾ ಇದ್ದಾರೆ ನೋಡಿ. ಅಷ್ಟೊಂದು ಸಹನೆ ಇದೆ ಆ ಭಗವಂತನಕ್ಕೂ. ಸಗಿಸ್ಕೊಂಡು ಅವ್ರೇನ್ ಮಾಡ್ತಾರೆ, ಆ ಪ್ರೀತಿನೇ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ತರ ಕಟ್ಟಾಕ್ಬಿಟ್ಟು ಅವರು ಏನ್ ಮಾಡ್ತಾರೆ, ಒಳಗಡೆ ಹೋಗ್ಬಿಡ್ತಾರೆ. ಆದ್ರೆ ಅಲ್ಲಿರೋ ಎಲ್ಲಾ ಗೋಪಿಯರ್ಗಳು ಅಷ್ಟೊಂದು ಸಂತೋಷ, ಅಪ್ಪ ಏನು ಯಶೋಧ ಇವಾಗ ಅವ್ರಿಗೂ ಪನಿಷ್ಮೆಂಟ್ ಕೊಟ್ಟಾಕಿದ್ದಾರೆ. ಸೊ ಅದು ಒಂದು ಸಂತೋಷನು. ಎಲ್ಲರೂ ಅವರವರ ಮನೆಗೆ ಹೋಗ್ತಾರೆ. ಆದ್ರೆ ಕೃಷ್ಣನಿ ಏನ್ ಕಟ್ಟಾಕಿದ್ರೆ ಸುಮ್ಮನೆ ಇರ್ತಾನ? ಖಂಡಿತ ಇಲ್ಲ. ಮತ್ತೆ ಅವನು ಸ್ವಲ್ಪ ಇಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಂಡು ಅವನು ಮುಂದೆ ಮುಂದೆ ಹೋಗ್ತಾನೆ. ಬ್ಯಾಕ್ ಸೈಡು ಆ ದೊಡ್ಡ ಉರುಳು ಬರ್ತಾ ಇದೆ. ಸೊ ಆ ತರ ಬರುವಾಗ
ಅದಾவது ಏನದು ಕುಬೇರನ ಮಕ್ಕಳು ಎರಡು ಅರ್ಜುನ ಮರಗಳು, ಮರುದ ಮರಗಳನ್ನ ಹೇಳ್ತಾರೆ, ಅರ್ಜುನ ಮರಗಳಾಗ ಹುಟ್ಟಿರ್ತಾರೆ. ಸೊ ಆ ಎರಡು ಕುಬೇರನ ಮಕ್ಕಳು ಯಾರು ಅಂದ್ರೆ ನಲಕುಬೇರ ಮಣಿಗ್ರೀವ. ಸೊ ಆ ಎರಡು ಮಕ್ಕಳು ಎಷ್ಟೊಂದು ಅದೃಷ್ಟಶಾಲಿಗಳು ಅಂದ್ರೆ ಭಗವಂತನ ಪಾದ ಪ್ರಕ್ಷ ಅವ್ರ ಮೇಲ್ಗಡೆ ಬಿದ್ದಿದೆ. ಸೊ ಅವ್ರಿಗೂ ಎಲ್ಲ ಶಾಪಗಳು ಹೋಯ್ತು. ಏನು ಕುಬೇರನ ಮಕ್ಕಳ ಯಾಕೆ ಅವರು ಹೋಗಿ ಈ ತರ ಮರವಾಗಿ ಹುಟ್ಟಿದ್ದಾರೆ? ಕುಬೇರನ ಮಕ್ಕಳು ಎಷ್ಟೊಂದು ಶ್ರೇಷ್ಠರು. ಇವಾಗ ಅಷ್ಟು ಸಂಪತ್ತು ಇರುತ್ತೆ, ಐಶ್ವರ್ಯಗಳು ಜಾಸ್ತಿ ಇದೆ ಅನ್ಕೊಂಡ್ಬಿಡಿ. ಸೊ ಇವಾಗ ಅಷ್ಟೊಂದು ಐಶ್ವರ್ಯ ಇರೋ ಮಕ್ಕಳು, ವರ್ಲ್ಡ್ ನಂಬರ್ 1 ಕೋಟೀಶ್ವರರು ಅವರು, ಅವ್ರ ಮಗ ಯಾವ ತರ ನಡ್ಕೊಂಡ್ಬಿಡ್ತಾನೆ? ಖಂಡಿತ ಅಹಂಕಾರ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಅಲ್ವಾ? ಮತ್ತೆ ಇರೋರು ಕೇಳೋದೇ ಇಲ್ಲ, ಅವನು ಆ ತರ ನಡ್ಕೊಂಡ್ಬಿಡ್ತಾನೆ. ಅದೇ ತರ ಇಲ್ಲಿ ಬಂದು ಈ ನಲಕುಬೇರ ಮಣಿಗ್ರೀವ ಇವರಿಬ್ಬರು ಅಷ್ಟೊಂದು ಒಳ್ಳೆಯವರು, ಅದೃಷ್ಟಶಾಲಿಗಳು. ಆದ್ರೆ ಅವ್ರು ಬಂದು ಈ ಅಹಂಕಾರದಿಂದ ಅವರು ಗೌರವ ಹೋಯ್ತು. ಇವಾಗ ಅವರು ಏನಾಗಿ ಹುಟ್ಟಿದ್ದಾರೆ? ನಾರದ ಋಷಿ ಅವ್ರಿಗೂ ಶಾಪ ಕೊಟ್ಟಿದ್ದಾರೆ. ಆ ಶಾಪ ಕೊಟ್ಟಿರೋದ್ರಿಂದ ಇಲ್ಲಿ ಬಂದು ಅವರು ಅರ್ಜುನ ಮರಗಳಾಗಿ ಹುಟ್ಟಿದ್ದಾರೆ. ಸೊ ಯಾಕೆ ನಾವು ನೋಡ್ಬೇಕು. ಇವಾಗ 23 ಶ್ಲೋಕಗಳು ಕಂಪ್ಲೀಟ್ ಆಯ್ತು. ಸೊ 9th ಚಾಪ್ಟರ್ ಕಂಪ್ಲೀಟೆಡ್. ಇವಾಗ 10th ಚಾಪ್ಟರು. 10th ಚಾಪ್ಟರು ಇವಾಗ ನಮಗೂ 43 ಶ್ಲೋಕಗಳಿದೆ. ಅದೇ 9th ಚಾಪ್ಟರ್ 23 ಶ್ಲೋಕಗಳು. ಓಕೆ, ಎಷ್ಟಾಗುತ್ತೆ ನೋಡೋಣ.